ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಮಾನ್ಯ ಶಿಕ್ಷಕರೇ, ನನ್ನ ಪ್ರೀತಿಯ ಸಹಪಾಠಿಗಳೇ, ನಮಸ್ಕಾರಗಳು. ತ್ರಿವರ್ಣ ಧ್ವಜವು ನಮ್ಮ ಶಾಲಾ ಆವರಣದಲ್ಲಿ ಹಾರುತ್ತಿರುವ ಈ ಪವಿತ್ರ ಕ್ಷಣದಲ್ಲಿ ಭಾರತ ಮಾತೆಯ ಮಕ್ಕಳಾಗಿ ನಾವು ಇಲ್ಲಿ ಒಂದಾಗಿ ಸೇರಿದ್ದೇವೆ. ಇಂದು ನಾವು ಆಚರಿಸುತ್ತಿರುವುದು ಗಣರಾಜ್ಯೋತ್ಸವ. ಇದು ಕೇವಲ ಹಬ್ಬವಲ್ಲ, ಭಾರತಕ್ಕೆ ತನ್ನದೇ ಆದ ಸಂವಿಧಾನ ಸಿಕ್ಕ ದಿನ, ಜನರಿಗೆ ತಮ್ಮ ಹಕ್ಕುಗಳ ಅರಿವು ಬಂದ ದಿನ. ಜನವರಿ 26, 1950ರಂದು ನಮ್ಮ ದೇಶವು ಸ್ವತಂತ್ರವಾಯಿತು. ಇಲ್ಲಿ ರಾಜನಿಲ್ಲ, ಅಂದರೆ ಜನರೇ ಮುಖ್ಯ. ಕಾನೂನು ಎಲ್ಲರಿಗೂ ಒಂದೇ. ನಮ್ಮ ಸಂವಿಧಾನವು ನಮಗೆ ಸ್ವಾತಂತ್ರ್ಯವನ್ನು ನೀಡಿದೆ, ಸಮಾನತೆಯನ್ನು ಕಲಿಸಿದೆ, ನ್ಯಾಯವನ್ನು ನಂಬಿಸಿದೆ, ಒಗ್ಗಟ್ಟಿನಲ್ಲಿ ಬದುಕುವ ಮಾರ್ಗವನ್ನು ತೋರಿಸಿದೆ. ಇವು ನಮ್ಮ ಬದುಕಿನ ದೀಪಗಳಾಗಿವೆ. ನಮಗೆ ಸ್ವಾತಂತ್ರ್ಯವು ಸುಲಭವಾಗಿ ಬಂದಿಲ್ಲ. ಗಾಂಧೀಜಿ, ಅಂಬೇಡ್ಕರ್ ಅಂತಹ ಅನೇಕ ಹೋರಾಟಗಾರರ ತ್ಯಾಗ ಮತ್ತು ಶ್ರಮದಿಂದಲೇ ನಾವು ಇಂದು ಸ್ವತಂತ್ರವಾಗಿ ಉಸಿರಾಡುತ್ತಿದ್ದೇವೆ. ನಾವು ವಿದ್ಯಾರ್ಥಿನಿಯರು ಇಂದಿನ ಕಲಿಯುವವರು ಮಾತ್ರವಲ್ಲ, ನಾಳೆ ವಿಜ್ಞಾನಿಗಳು, ಶಿಕ್ಷಕರು, ನಾಯಕರು. ನಮ್ಮ ಓದು, ಶಿಸ್ತು ಮತ್ತು ಸತ್ಯ ದೇಶ ಸೇವೆಯ ಮೊದಲ ಹೆಜ್ಜೆಗಳಾಗಿವೆ. ಜಾತಿ, ಧರ್ಮ, ಭಾಷೆ ಇವುಗಳನ್ನೆಲ್ಲ ಮರೆತು ನಾವು ಭಾರತೀಯರು ಎಂಬ ಭಾವನೆ ನಮ್ಮ ಮನಸ್ಸಿನಲ್ಲಿ ಬೆಳೆಯಬೇಕು. ಸಂವಿಧಾನವನ್ನು ಗೌರವಿಸುವುದು ಎಂದರೆ ಅದನ್ನು ಓದುವುದು ಮಾತ್ರವಲ್ಲ, ನಮ್ಮ ಬದುಕಿನಲ್ಲಿ ಅನುಸರಿಸುವುದು. ನಾವು ಈ ಪವಿತ್ರ ದಿನದಂದು ಪ್ರತಿಜ್ಞೆ ಮಾಡೋಣ, ಒಳ್ಳೆಯ ನಾಗರಿಕರಾಗೋಣ, ಸತ್ಯದ ದಾರಿಯಲ್ಲಿ ನಡೆಯೋಣ, ಭಾರತ ಮಾತೆಯ ಗೌರವವನ್ನು ನಮ್ಮ ಬದುಕಿನ ಮಾರ್ಗವನ್ನಾಗಿ ಮಾಡೋಣ. ತ್ರಿವರ್ಣ ಧ್ವಜವು ಆಕಾಶದಷ್ಟೇ ಅಲ್ಲ, ನಮ್ಮ ಹೃದಯದಲ್ಲೂ ಸದಾ ಹಾರಲಿ. ಜೈ ಹಿಂದ್, ಜೈ ಭಾರತ್ ಮಾತೆ.